श्रीशाय धराशये हृद्याय शुद्धविद्याय मध्वाय च नमो नमः। प्रथमो हनुमान् द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत्। तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां भवतिसिद्धये। श्रीगुरुभ्यो नमः। ಹಿಂದೆ ನಾವು ಪಕ್ಷ ಹಾಗೆ ಅಂದ್ರೆ ಏನು ಅಂತ ನೋಡಿದ್ದೀವಿ. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ ಅಂತ ನೋಡಿದ್ದೀವಿ. ಈ ಈ ತರ ಟರ್ಮ್ಸ್ ಅನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಟರ್ಮ್ಸ್ ಸರಿಯಾಗಿ ಗೊತ್ತಾದ್ರೇ ಮುಂದೆ ವ್ಯಾಖ್ಯಾನಗಳು ಟಿಪ್ಪಣಿಗಳೆಲ್ಲ ನಮಗೆ ಅರ್ಥ ಆಗೋದು. ಅದರಿಂದ ಈ ಟರ್ಮ್ಸ್ ಅದರ ಲಕ್ಷಣ ಅದನ್ನ ನೆನಪಿಟ್ಟುಕೊಳ್ಳೋದು ತುಂಬಾ ಮುಖ್ಯ. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ ಅಂತ. ತದನಂತರ ಬರೋದು ಸಪಕ್ಷ ಹಾಗೆ. ಸಪಕ್ಷ ಅಂದ್ರೆ ಏನು ಹಾಗೆಂದ್ರೆ ಸಾಧ್ಯ ಸಮಾನ ಧರ್ಮವಾನ್. ಅಲ್ಲಿ PDF ಅಲ್ಲಿ ಒಂದು ಕಾಲ್ ಎಕ್ಸ್ಟ್ರಾ ಇದೆ, ಸಮಾನ ಧರ್ಮವಾನ್ ಅಂತ ಇದೆ, ತಪ್ಪದು. ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ ಅಂತ. ಅಂದ್ರೆ ಏನರ್ಥ ಬಂತು? ಸಾಧ್ಯದ ಸಮಾನ ಧರ್ಮ ಉಳ್ಳದಾದ ಧರ್ಮಿಯನ್ನ ಸಪಕ್ಷ ಅಂತ ಕರೀತಾರೆ. ಪಕ್ಷ ಅಂದ್ರೆ ಏನ್ ನೋಡಿದೀವಿ? ಸಾಧ್ಯ ಧರ್ಮವಾನ್ ಧರ್ಮಿ. ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಒಂದು ಸಮಾನ ಎಂಬ ಒಂದು ವರ್ಡ್ ಎಕ್ಸ್ಟ್ರಾ ಇದೆ ಅಷ್ಟೇ. ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಅಂದ್ರೆ ಏನ್ ಅರ್ಥ ಬಂತು ಹಾಗೆಂದ್ರೆ, ಈಗ ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್ ಹಾಗೆಂತ ಅನುಮಾನ ಹೇಳ್ತೀವಿ, ಮಹಾನಸವತ್ ಹಾಗೆಂತ ದೃಷ್ಟಾಂತವನ್ನ ಹೇಳ್ತೀವಿ. ಈ ದೃಷ್ಟಾಂತವಾಗಿ ನಾವು ಯಾವುದನ್ನು ಕೊಡ್ತೇವೋ ಅದೆಲ್ಲ ಸಾಮಾನ್ಯವಾಗಿ ಸಪಕ್ಷವಾಗಿರುತ್ತೆ. ಅದೆಲ್ಲ ಸಪಕ್ಷವೇ. ಹ್ಮ್. ಅಂದ್ರೆ ಏನರ್ಥ? ಸಪಕ್ಷ ಅಂತ ಯಾಕೆ ಕರಿತೀವಿ ಅದನ್ನ ಅಂದ್ರೆ, ಇನ್ನೊಂದು ಅರ್ಥ ನೋಡುವುದಾದರೆ ಆ ಅಲ್ಲಿ ನಿಶ್ಚಿತ ಸಾಧ್ಯವ ಅಂತ ಹೇಳ್ತಾರೆ. ಸಾಧ್ಯ ಖಂಡಿತವಾಗ್ಲೂ ಇರುತ್ತದೆ ಅಂತ ನಮಗೆ ಖಾತ್ರಿ ಆಗಿದೆ, ನಮಗೆ ನಿಶ್ಚಯ ಆಗಿದೆ. ಮಹಾನಸದಲ್ಲಿ ನಮಗೆ ಧೂಮ ಕಾಣಿಸ್ತಾ ಇದೆ, ಅಗ್ನಿ ಇದೆಯೋ ಇಲ್ಲವೋ ಹಾಗೆ ಅಂತ ನಮಗೆ ಡೌಟ್ ಇರೋದಿಲ್ಲ. ಖಂಡಿತವಾಗಿ ಕಾಣಿಸ್ತಾ ಇದೆ, ಧೂಮನು ಕಾಣಿಸ್ತಾ ಇದೆ, ಅಗ್ನಿಯು ಕಾಣಿಸ್ತಾ ಇದೆ. ಅದರಿಂದ ಅಗ್ನಿ ಧೂ ಅಗ್ನಿ ಇರೋದ್ರಿಂದ ಅಲ್ಲಿ ಧೂಮವು ಇದ್ದೇ ಇದೆ, ಧೂಮ ಕಾಣಿಸ್ತಾ ಇರೋದ್ರಿಂದ ಅಗ್ನಿ ಇದ್ದೇ ಇದೆ ಅಂತ. ಆತರ ಅಲ್ಲಿ ನಿಶ್ಚಯ ಆಗಿದೆ. ಆದರೆ ಪರ್ವತದಲ್ಲಿ ಹಾಗಿಲ್ಲ. ಇದೆಲ್ಲ ಮೇಲೆ ಇದೆ, ಅದು ಪರ್ವತ, ಅಗ್ನಿ ಮೇಲೆ ಇದೆ, ಅದರಿಂದ ಧೂಮ ಮಾತ್ರ ಕಾಣ್ತಾ ಇದೆ. ಅದರಿಂದ ನಮಗೆ ಡೌಟ್ ಬರುತ್ತದೆ. ಅದರಿಂದ ಸಂದಿಗ್ಧ ಸಾಧ್ಯವಾನ್ ಪಕ್ಷ ಅಂತ ಒಂದು ಡೆಫಿನಿಷನ್ ಇದೆ. ಪಕ್ಷ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ, ಸಾಧ್ಯ ಇದೆಯೋ ಇಲ್ಲವೋ ಅಂತ ನಮಗೆ ಡೌಟ್ಫುಲ್ ಆಗಿ ಇರಬೇಕು, ಕನ್ಫರ್ಮ್ ಆಗಿ ನಿಶ್ಚಯವಾಗಿ ಇರಬಾರ್ದು. ನಿಶ್ಚಯವಾಗಿ ಇರಬೇಕಾದ್ದು ಸಪಕ್ಷ. ಅದರಿಂದ ಅದನ್ನೇ ಹೇಳ್ತಾ ಇದ್ದಾನೆ, ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ. ಅಂದ್ರೆ ಸಾಧ್ಯ ಸಮಾನ ಧರ್ಮ ಉಳ್ಳದ್ದು. ಪರ್ವತದಲ್ಲಿ ಕಾಣುವ ಅಗ್ನಿ ಬೇರೆ, ಅಡಿಗೆ ಮನೆಯಲ್ಲಿರುವ ಕಾಣುವ ಅಗ್ನಿ ಬೇರೆ. ಎರಡು ಅಗ್ನಿಯೂ ಒಂದೇ ಅಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಹಾಗೆ ಅಂತ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಎಲ್ಲ ಪದಾರ್ಥಗಳು ಭಿನ್ನ ಭಿನ್ನ, ಒಂದು ಅಗ್ನಿ ಇದ್ದಂಗೆ ಇನ್ನೊಂದು ಅಗ್ನಿ ಇರೋದಿಲ್ಲ. ಅಲ್ಲ, ನಮಗೇನ್ ಗೊತ್ತಾಗ್ತದೆ ಹಾಗೆಂದ್ರೆ, ಈಗ ಸೈನ್ಸ್ ನಮಗೆ ಪ್ರೂವ್ ಮಾಡ್ತಾ ಇದೆ ನೋಡಿ. ಆ ಒಂದು ಅಗ್ನಿಯ ಒಂದು ಟೆಂಪರೇಚರ್ ನೋಡಿ, ಇನ್ನೊಂದು ಅಗ್ನಿಯ ಟೆಂಪರೇಚರ್ ನೋಡಿ, ಎರಡು ಒಂದೇ ತರ ಇರ್ತದಾ? ನೋಡಕ್ಕೆ ಒಂದೇ ತರ ಇದ್ರೂ ಕೂಡ ಆ ಡಿಗ್ರಿಯ ಸೆಲ್ಸಿಯಸ್ ಯೂನಿಟ್ ನೋಡಿ. ಕಲರ್ ಬೇರೆ, ಹಾ, ಕಲರ್ ಬೇರೆ, ಬಿಸಿ ವ್ಯತ್ಯಾಸ ಬೇರೆ. ಇದನ್ನ ನೋಡಿ. ಹ್ಮ್. ಬಿಸಿ ಬೇರೆ, ಅದರ ಒಂದೊಂದು ಬೇರೆ ಬೇರೆಯಾಗಿ ಇರ್ತದೆ. ಇದ್ಯಪಿ ನಾವು ಹೇಳ್ಬೋದು, ಅದೇ ಡಿಗ್ರಿಯಲ್ಲಿ ಸೆಲ್ಸಿಯಸ್ ಅಲ್ಲಿ ಫ್ಯಾರನೀಟ್ ಅಲ್ಲಿ ನಾವು ಮಾಡ್ತೀವಿ, ಆಗ ಅಗ್ನಿ ಒಂದೇನಾ ಹಾಗೆ ಅಂತ ಹೇಳಿದ್ರು ಕೂಡ, ಆದರೂ ಕೂಡ ಅಗ್ನಿ ಸಮಾನ ಧರ್ಮ ಅಂತ ಆಗ್ಲಿಕ್ಕೆ ಇಲ್ಲ. ಅದು ಬೇಗನೆ ಆಫ್ ಆಗಬಹುದು, ಅಥವಾ ಅದು ಲೇಟಾಗಿ ಹುಟ್ಟಬಹುದು. ಹುಟ್ಟು ಇರೋದು ಅದು ಬೇರೆ ಬೇರೆನೇ ಆಗಿರುತ್ತದೆ. ಅದರಿಂದ ಸಮಾನ ಧರ್ಮ ಅಂತ ನಾವು ಹೇಳ್ತೀವಿ. ನ್ಯಾಯಿಕರಿಗೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ನ್ಯಾಯಿಕರು ಈ ತರ ಹೇಳೋದಿಲ್ಲ ಅವರು.
ಅವರು ಹೇಳೋ ಡೆಫಿನೇಷನ್ ಅದು. ಆಮ್, ನಿಶ್ಚಿತ ಸಾಧ್ಯವಾನ್ ಪಕ್ಷಃ ಸಂದಿಗ್ಧ ಸಾಧ್ಯವಾನ್, ಸಾರಿ, ಸಂದಿಗ್ಧ ಸಾಧ್ಯವಾನ್ ಪಕ್ಷಃ ನಿಶ್ಚಿತ ಸಾಧ್ಯವಾನ್ ಸಪಕ್ಷಃ ಅಂತ ಅವರು ಹೇಳ್ತಾರೆ. ನಮ್ದು ಆ, ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ, ಹಾಗೆ ಅದಕ್ಕೆ ಹೇಳ್ತಾರೆ ನೋಡಿ. ಮಹಾನಸೀಯ ಧೂಮೆ ಅತಿವ್ಯಾಪ್ತಿ ವಾರಣಾಯ ಧರ್ಮಿ ಇತಿ, ಹಾಗೆ ಅಂತ. ಏನು ನೋಡಿ, ದಲಕೃತ್ಯ ಮಾಡೋಣ. ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಇತಿ ಲಕ್ಷಣೋಕ್ತಿ, ಇದು ಲಕ್ಷಣ. ಲಕ್ಷ್ಯ ಯಾವುದು? ಸಪಕ್ಷ. ಸಪಕ್ಷ ಎಂಬುದು ಲಕ್ಷ್ಯ. ಅತ್ರ ದಲಕೃತ್ಯಂ ಚ ಇತ್ತಂ ಧರ್ಮೀ ಸಪಕ್ಷಃ ಇತ್ಯೇವ ಭುಕ್ತೆ. ಸಾಧ್ಯ ಸಮಾನ ಧರ್ಮವಾನ್ ಎಂಬ ಒಂದು ವಿಶೇಷಣ ಬೇಡ. ಕೇವಲ ಧರ್ಮಿ ಸಪಕ್ಷ ಅಂದರೆ ಧರ್ಮಿ ಅಂದರೆ ಏನು? ಧರ್ಮ ಉಳ್ಳದ್ದು. ಬಲವುಳ್ಳವ ಬಲಿ, ಗುಣವುಳ್ಳವ ಗುಣಿ. ಅದೇ ತರ ಧರ್ಮ ಉಳ್ಳದ್ದು ಧರ್ಮಿ. ಇತ್ಯುಕ್ತೆ ಪಕ್ಷೇ ಧರ್ಮಿತ್ವ ಸದ್ಭಾವ ಅತಿವ್ಯಾಪ್ತಿ. ಪಕ್ಷದಲ್ಲೂ ಕೂಡ ಧರ್ಮಿತ್ವ ಇದ್ದೇ ಇದೆ. ಪಕ್ಷದಲ್ಲೂ ಕೂಡ ಸಾಧ್ಯ ಧರ್ಮ ಇದ್ದೇ ಇದೆ. ಅದರಿಂದ ಅದು ಕೂಡ ಏನಾಯ್ತು? ಆ ಸಪಕ್ಷ ಅಂತ ಆಗಬೇಕಾಯಿತು. ಅದರಿಂದ ಕೇವಲ ಧರ್ಮಿ ಅಂತ ಅಷ್ಟೇ ಹೇಳಿದರೆ ಪಕ್ಷದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಸಾಧ್ಯ ಸಮಾನ ಧರ್ಮವಾನ್ ಅಂತ ಒಂದು ವಿಶೇಷಣವನ್ನು ಸೇರಿಸ್ತೀವಿ. ಇದರಿಂದ ಹೇಗೆ ಅತಿವ್ಯಾಪ್ತಿ ಪರಿಹಾರ ಆಯಿತು? ಹಾಗೆಂದ್ರೆ ಪಕ್ಷದಲ್ಲಿ ಸಾಧ್ಯ ಸಮಾನ ಧರ್ಮ ಇಲ್ಲ, ಸಾಧ್ಯ ಧರ್ಮವೇ ಇದೆ ಅಲ್ಲಿ. ಸಾಧ್ಯ ಸಮಾನ ಧರ್ಮ ಇಲ್ಲ, ಆದ್ದರಿಂದ ಅತಿವ್ಯಾಪ್ತಿ ದೋಷ ಪರಿಹಾರ ಆಯಿತು. ಹಾಗೆ ಇನ್ನು ಎರಡನೇ ದಳ, ಸಾಧ್ಯ ಸಮಾನ ಧರ್ಮವಾನ್ ಪಕ್ಷಃ ಇತ್ಯೇವ ಭುಕ್ತೆ. ಅಂದ್ರೆ ಸಾಧ್ಯ ಸಮಾನ ಧರ್ಮ ಉಳ್ಳದ್ದು ಅಂತ, ಉಳ್ಳ ಧರ್ಮಿಯಾದದ್ದು ಅಂತ ಅಲ್ಲ, ಧರ್ಮಿ ಪದ ಬೇಡ. ಸಾಧ್ಯ ಸಮಾನ ಧರ್ಮವಾನ್ ಸಪಕ್ಷ ಅಂತ ಅಷ್ಟೇ ಹೇಳಿದರೆ ಮಹಾನಸೀಯ ಧೂಮೆ ಸಾಧ್ಯ ಸಮಾನ ಧರ್ಮತ್ವ. ಮಹಾನಸದಲ್ಲಿ ಇರುವ ಧೂಮದಲ್ಲೂ ಕೂಡ ಏನಿದೆ? ಸಾಧ್ಯ ಸಮಾನ ಧರ್ಮತ್ವ. ಸಂಯೋಗ ಸಂಬಂಧೇನ ಸಾಧ್ಯ ಸಮಾನ ಧರ್ಮತ್ವ ಸದ್ಭಾವ. ಸಂಯೋಗ ಸಂಬಂಧದಿಂದ ಸಾಧ್ಯ ಸಮಾನ ಧರ್ಮ ಎಲ್ಲಿದೆ? ಮಹಾನಸದಲ್ಲೂ ಇದೆ. ಗುರುಗಳೇ, ಇದು ಇನ್ನೊಂದ್ಸಲ ಹೇಳ್ತೀರಾ ಗುರುಗಳೇ? ಸಾಧ್ಯ ಸಮಾನ ಧರ್ಮನ ಬಿಟ್ಟುಬಿಡ್ಬೇಕಾ ಅದರಲ್ಲಿ? ಧರ್ಮವಾನ್ ಧರ್ಮಿ ಧರ್ಮೀಯನ್ನ ಬಿಟ್ಟು ಬಿಡಬೇಕು. ಅಂದ್ರೆ ಎರಡು ದಳ ಇದಲ್ವಾ? ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷಃ ಹಾಗೆಂತ. ಮೊದಲನೇ ಪಕ್ಷ ನಾವು ಮೊದಲು ಯಾವ್ದು ತಗೊಂಡಿದ್ದೀವಿ? ಸಾಧ್ಯ ಸಮಾನ ಧರ್ಮವಾನ್ ಅಂತ ಎಷ್ಟೇ ಹೇಳೋಣ, ಧರ್ಮಿ ಬೇಡ. ಸಾರಿ, ಧರ್ಮಿ ಮಾತ್ರ ತಗೊಳ್ಳೋದು, ಸಾಧ್ಯ ಸಮಾನ ಧರ್ಮವಾನ್ ಬಿಟ್ಟು ಬಿಡೋದು. ಧರ್ಮಿ ಸಪಕ್ಷ ಅಂತ ಲಕ್ಷಣ ಹೇಳ್ತೀವಿ ಮೊದಲನೇ ಕೇಸ್. ನಾನು ಹೇಳಿದ್ರೆ ಪಕ್ಷದಲ್ಲಿ ಅತಿವ್ಯಾಪ್ತಿ ಬಂತು. ಯಾಕೆ? ಪಕ್ಷವೂ ಕೂಡ ಧರ್ಮೀಯ ಆಗಿದೆ, ಸಾಧ್ಯದಲ್ಲಿ ಉಲ್ಲಭ್ಯ ಆಗಿದೆ ಅಲ್ವೇ? ಅದರಿಂದ ಅತಿವ್ಯಾಪ್ತಿ ಪರಿಹಾರ ಮಾಡುವುದಕ್ಕಾಗಿ ಕೇವಲ ಧರ್ಮಿ ಅಂತ ಹೇಳಿದ್ರೆ ನಡೆಯೋದಿಲ್ಲ. ಅಂದ್ರೆ ನಾವು ಲಕ್ಷಣ ಹೇಳುವಾಗ ಎಲ್ಲಿರಬೇಕು? ಲಕ್ಷ್ಯದಲ್ಲಿ ಮಾತ್ರ ಇರಬೇಕು. ಲಕ್ಷ್ಯ ಬಿಟ್ಟು ಬೇರೆ ಕಡೆ ಇರಬಾರ್ದು. ಲಕ್ಷ್ಯ ಯಾವುದು? ಸಪಕ್ಷ. ಸಪಕ್ಷದಲ್ಲಿ ಮಾತ್ರ ಬರಬೇಕು, ಪಕ್ಷದಲ್ಲಿ ಬರಬಾರ್ದ ಲಕ್ಷಣ. ಹಾಗೆ ಬಂದ್ರೆ ಅತಿವ್ಯಾಪ್ತಿ ದೋಷ. ಅದರಿಂದ ಇದು ಮೊದಲನೇ ದಳಕೃತ್ಯ. ಮೊದಲನೇ. ಎರಡನೇದು ಯಾವುದು ಅಂದ್ರೆ ಸಮಾನ ಧರ್ಮವಾನ್ ಸಪಕ್ಷ ಅಂತ ಹಂಗೆ ತೆಗೆದುಕೊಳ್ತೀವಿ. ಧರ್ಮಿ ಪದ ಬಿಟ್ಟಾಯ್ತು. ಸ್ಪಷ್ಟ ಆಯ್ತಾ? ಆಯ್ತು ಗುರುಗಳೇ. ಹಾ, ಹಾಗೆಂತ ಹೇಳಿದ್ರೆ ಏನ್ ದೋಷ ಬಂತು? ಅತಿವ್ಯಾಪ್ತಿ ದೋಷ ಬಂತು. ಹಾಗೆ ಅಂದ್ರೆ ಇತ್ಯವ್ಯಕ್ತೆ ಮಹಾನಸೀಯ ಧೂಮೆ, ಅಡಿಗೆ ಮನೆಯಲ್ಲಿ ಇರುವ ಧೂಮದಲ್ಲೂ ಕೂಡ ಏನ್ ಬಂತು? ಸಾಧ್ಯ ಸಮಾನ ಧರ್ಮತ್ವ. ಸಾಧ್ಯ ಸಮಾನ ಧರ್ಮತ್ವ ಮಹಾನಸೀಯ ಅಂದ್ರೆ ಪಕ್ಷದಲ್ಲಿ ಇರುವ, ಪರ್ವತದಲ್ಲಿ ಇರುವ ಧೂಮ ಹೇಗೋ ಅದೇ ತರ ಮಹಾನಸದಲ್ಲಿ ಇರುವ ಆ ಒಂದು ಧೂಮದಲ್ಲೂ ಕೂಡ ಸಂಬಂಧ ಯೋಗದಿಂದ, ಧರ್ಮೀ ರೂಪದಿಂದ ಅಲ್ಲ ಅದು, ಸಂಯೋಗ ಸಂಬಂಧ ರೂಪದಿಂದ ಅಲ್ಲೂ ಕೂಡ ಬಂತು. ಅದರಿಂದ ಮಹಾನಸಿಯ ಧೂಮದಲ್ಲಿ ಅಂದ್ರೆ ಅಡಿಗೆ ಮನೆಯಲ್ಲಿರುವ ಧೂಮದಲ್ಲೂ ಕೂಡ ಅತಿವ್ಯಾಪ್ತಿ ಬಂತು. ಯಾವಾಗ? ಸಾಧ್ಯ ಸಮಾನ ಧರ್ಮವ ಸಪಕ್ಷ ಅಂತ ಅಷ್ಟೇ ಹೇಳಿದ್ರೆ. ತನ್ನಿವಾರಣಾಯ ಧರ್ಮಿ ಇತಿ ಪದಂ ಲಕ್ಷಣ ಕಡಿತತ್ವೇನ ನಿವೇಶನಿ. ಅದಕ್ಕಾಗಿ ಧರ್ಮಿ ಎನ್ನುವುದನ್ನು ಸೇರಿಸಬೇಕು. ತಥಾಚ ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ. ಸಾಧ್ಯ ಸಮಾನ ಧರ್ಮವಾದ ಧರ್ಮಿ ಅದನ್ನ ಸಪಕ್ಷ ಅಂತ ಕರಿತೀವಿ. ಇದು ಹೇಗೆ ಅತಿವ್ಯಾಪ್ತಿ ಪರಿಹಾರ ಆಯಿತು? ಹಾಗೆಂದರೆ ಮಹಾನಸಿಯ ಧೂಮೆ
ಸಾಧ್ಯ ಸಮಾನ ಧರ್ಮತ್ವ ಸದ್ಭಾವೇಪಿ ಧರ್ಮಿತ್ವ ಅಭಾವಾತ್. ಹಾ, ಮಹಾನಸೀಯ ಧೂಮದಲ್ಲಿ ಅಂದ್ರೆ ಅಡಿಗೆ ಮನೆಯಲ್ಲಿ ಕಾಣತಕ್ಕ ಧೂಮದಲ್ಲಿ ಸಾಧ್ಯ ಸಮಾನ ಧರ್ಮ ಇದ್ರೂ ಕೂಡ ಧರ್ಮಿತ್ವ, ಹ್ಮ್ ಧರ್ಮಿತ್ವ ಅಭಾವಾತ್ ನ ಅತಿವ್ಯಾಪ್ತಿ. ಅಂದ್ರೆ ಧರ್ಮ ಉಳ್ಳದ್ದು ಅಂತ, ಧರ್ಮ ಉಳ್ಳದ್ದು ಆಗಿಲ್ಲ, ಅದರಿಂದ ನ ಅತಿವ್ಯಾಪ್ತಿ, ಅತಿವ್ಯಾಪ್ತಿ ಅಲ್ಲಿ ಬರೋದಿಲ್ಲ ಹಾಗಂತ ಹೇಳ್ತಾರೆ. ಇದನ್ನ ಇನ್ನೊಂದ್ಸಲ ನೋಡೋಣ ಇದನ್ನ. ಇನ್ನೊಂದು ಸರಿ ಹಾ, ಸಾಧ್ಯ ಧರ್ಮವಾನ್ ಹಾಗೆ ಅಂತ ಮುಂದೆ ಒಂದು ಬರುತ್ತದ, ಅದನ್ನು ಮತ್ತೆ ನೋಡೋಣ. ಶ್ರೀಮದ್ ಭಗವಂತರಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ